ಇದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಗಲ್ ಮೇಲ್ ಸರ್ಕಲ್ ಆಮೇಲೆ ನೋಡೋಣ, ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವಾಗ ಬೆಳಿಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು 5:30 ಆಗ್ತಾಯಿದೆ. ಸೊ ಹಾಗಾಗಿ 5:30ಇಂದ ಬ್ಲಾಗ್ ಸ್ಟಾರ್ಟು. ಸೊ ನಿನ್ನೆ ನೈಟು ಊರಿಂದ ಬಂದಮೇಲೆ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ. ಮಲ್ಕೊಂಡ ತಕ್ಷಣ ಹಾಗೆ ನಿದ್ದೆನೇ ಬಂದುಬಿಟ್ಟಿತ್ತು. ಫುಲ್ ಟಯರ್ಡ್ ಆಗಿತ್ತಲ್ಲ. ಜರ್ನಿ ಅಂದರೆ ಯಾರಿಗೆಲ್ಲ ಟಯರ್ಡ್ ಆಗಲ್ಲ ಹೇಳಿ? ಎಲ್ರಿಗೂ ಟಯರ್ಡ್ ಆಗುತ್ತೆ. ಆ್ಯಂಡ್ ಇವರು ಕೂಡ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮುಗಿಸ್ಕೊಂಡ್ರು. ಬಿಸಿನೀರೆಲ್ಲ ಆಲ್ರೆಡಿ ಅವರೇ ಕೊಡ್ತಾರಲ್ಲ, ಹಾಗಾಗಿ ಇಲ್ಲಿ ಮೇಲ್ಗಡೆ ಒಂದು 3 ರೂಮ್ ಏನು ಇದೆ. ಪ್ರತಿಯೊಂದು ರೂಮಿಗೆ ಅವರೇ ನೀರು ಕಾಯಿಸ್ಬಿಟ್ಟು ಮೇಲ್ಗಡೆ ತೊಗೊಂಬಂದು ಕೊಡ್ತಾರೆ. ಒಂದೊಂದು ಕೊಡ ತಂದು ಕೊಡ್ತಾರೆ. ನನಗೆ ಕೆಳಗಡೆ ಹೋಗಿ ಮೇಲ್ಗಡೆ ತೊಗೊಂಬರೋದು ಕಷ್ಟ, ಹಾಗಾಗಿ ಅವರೇ ತೊಗೊಂಡ್ಬಂದು ಕೊಟ್ಟರು. ಸೊ ನೀವು ಕೂಡ ಏನಾದರೂ ರೂಮ್ ಬುಕ್ ಮಾಡಿದ್ರೆ ಅವರೇ ರೂಮ್ಗೆ ನೀರು ತೊಗೊಂಬಂದು ಕೊಡ್ತಾರೆ. ಸೊ ನಾವು ಕೂಡ ಫುಲ್ ರೆಡಿ ಆಗಿದ್ದೀವಿ. ಇವಾಗ ಹೊರಡಬೇಕು. ಎಷ್ಟೊತ್ತಿಗೆ ಅಂತಂದರೆ 6 o'clock ರೂಮು ಚೆಕ್ಔಟ್ ಇರೋದ್ರಿಂದ ಸ್ವಲ್ಪ ನಾವು 7 o'clock ತನಕ ನಾವು ರೂಮ್ ಹೇಳಿದ್ವಿ. ಆದರೂ ಕೂಡ ಸ್ವಲ್ಪ ಎಷ್ಟೇ ಅಂದ್ರೂ ಮಕ್ಕಳಿದ್ದ ಮೇಲೆ ಸ್ವಲ್ಪ ಲೇಟೇ ಆಗುತ್ತೆ ನೋಡಿ. ಹಾಗಾಗಿ ಎಲ್ಲರೂ ರೆಡಿಯಾಗಿ ಹೋಗಬೇಕು ಅಂದರೆ 6:30 ಏನೋ ಆಗಿಬಿಟ್ಟಿತ್ತು. ಅವರು ಕೂಡ ಸ್ವಲ್ಪ ಚೆಕ್ಔಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಅವರು ಸ್ವಲ್ಪ ಅಂದರೆ ಕೆಲವೊಬ್ಬರೆಲ್ಲ ಬರ್ತಿರ್ತಾರೆ ಬಾಡಿಗೆಗೆ ಮಾರ್ನಿಂಗ್ ಟೈಮ್ನಲ್ಲಿ. ಹಾಗಾಗಿ ಸೊ ನಾವು ಇವಾಗ ಒಂದು 20 ಮಿನಿಟ್ಸಲ್ಲಿ ಇಲ್ಲಿಂದ ಹೊರಡಬೇಕು. ಇನ್ನೂ ಒಂದು ಏನಂದರೆ ಸ್ವಲ್ಪ ಬೇಗ ಹೋದ್ವಿ ಅಂತಂದರೆ ಕ್ಯೂ ಎಲ್ಲ ಇರುತ್ತೆ ದರ್ಶನಕ್ಕೆ. ಬೇಗ ಹೋದರೆ ಬೇಗ ದರ್ಶನ ಆಗುತ್ತೆ. ಸ್ವಲ್ಪ ಲೇಟ್ ಮಾಡಿ ಹೋದ್ವಿ ಅಂತಂದರೆ ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಇನ್ನು ನಾವು ಫ್ರೆಶ್ ಅಪ್ ಆಗಿ ಹೊರಟಿದ್ದೀವಿ. ಇದೇ ಮನೆ. ಹಾಗಾಗಿ ನಾವು ಮೇಲ್ಗಡೆ ಇರೋದು ರೂಮು. ಅಷ್ಟೊತ್ತಿಗೆ ಕೆಳಗಡೆ ಬಂದು ನೋಡ್ತೀವಿ, ಇಷ್ಟು ಚೆನ್ನಾಗಿ ರಂಗೋಲಿನ ಹಾಕಿದ್ರು. ಇಲ್ಲಿ ಏನೋ ಇದು ಸ್ಪೆಷಲ್ ಅಂತ ಅನಿಸುತ್ತೆ. ಸಗಣಿಯಿಂದ ಮನೆ ಮುಂದೆ ಸಾರಿಸ್ಬಿಟ್ಟು ಎಲ್ಲರೂ ರಂಗೋಲಿ ಹಾಕಿದ್ರು. ಒಂಥರ ನೋಡೋದಕ್ಕೆ ಎಷ್ಟು ಚೆನ್ನಾಗಂತ ಅನ್ನಿಸ್ತಾ ಇತ್ತು. ಒಬ್ಬರ ಮನೆಯಿಂದ ಮತ್ತೊಬ್ಬರ ಮನೆಗೆ ನೋಡಬೇಕು, ಎಷ್ಟು ಚೆನ್ನಾಗಿ ಹಾಕಿದ್ರು. ನಂದು ಫಸ್ಟಾ ನಿಂದು ಫಸ್ಟಾ ಅನ್ನೋ ಕಾಂಪಿಟೇಷನ್ ಇಟ್ಟರೆ ಎಲ್ಲರೂ ಫಸ್ಟ್ ಬರ್ತಾರೆ ನೋಡಿ. ಯಾಕಂದರೆ ಅಷ್ಟು ಚೆನ್ನಾಗಿ ರಂಗೋಲಿನ ಹಾಕಿದ್ರು. ಇಲ್ಲಿ ನೋಡ್ತಾ ಇದ್ದೀರಲ್ವ ಎಷ್ಟು ಬ್ಯೂಟಿಫುಲ್ಲಾಗಿ ಹಾಕಿದ್ರು ಅಂದರೆ ಎಷ್ಟು ಟೈಮ್ ತೊಗೊಂಡಿರಬೇಕು. ಅವರು ನೈಟೇ ಸ್ಟಾರ್ಟ್ ಮಾಡ್ಕೊಂಡಿದ್ರು ಇದೆಲ್ಲ ಸಾರಿಸೋದಕ್ಕೆ. ಇನ್ನೂ ಒಂದು ಏನಂದರೆ ನಂಗೆ ತುಂಬ ಇಷ್ಟ ಆಗಿರೋದು ಮನೆ ಮುಂದೆ ಸಗಣಿ ಸಾರಿಸಿ ರಂಗೋಲಿ ಹಾಕಿದ್ದು ಇಲ್ಲಿನ ಪದ್ಧತಿ ಅಂತೆ. ಒಬ್ರಿಗಿಂತ ಒಬ್ಬರು ತುಂಬ ಬ್ಯೂಟಿಫುಲ್ಲಾಗಿ ರಂಗೋಲಿನ ಹಾಕಿದ್ರು. ಫುಲ್ಲು ರೋಡೆಲ್ಲ ಒಂಥರ ಲೈಟಿಂಗ್ಸ್ ಥರ ಅನ್ನಿಸ್ತಾ ಇತ್ತು. ಇದೇ ಬೀದಿ ಅಂತಲ್ಲ, ಎಲ್ಲ ಬೀದಿಗೆ ಪ್ರತಿಯೊಬ್ಬರು ಮನೆ ಮುಂದೆ ಇದೇ ಥರನೇ ಇರೋದು. ದೊಡ್ಡ ದೊಡ್ಡದು ರಂಗೋಲಿಯನ್ನು ಹಾಕಿದ್ರು. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಹಾಗಾಗಿ ಇವ್ರ ಮನೆ ಹತ್ರನೇ ಒಂದು ಹೋಟೆಲ್ ಇತ್ತು. ಅಲ್ಲಿ ನಾವು ಟೀ ಕುಡ್ಕೊಂಡು ಇನ್ನು ಅಪ್ಪುಗೆ ಸ್ವಲ್ಪ ಇಡ್ಲಿನ ತಿನ್ನಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಯಾಕಂದರೆ ಮಕ್ಕಳು ಇರ್ತಾರಲ್ವ, ಹಾಗಾಗಿ ಅವರಿಗೆ ಹಸಿವೆಲ್ಲ ತಡೆಯೋಕ್ಕಾಗಲ್ಲ. ಹಾಗೆ ಇನ್ನು ಬೆಳಗ್ಗೆ ಎದ್ದು ಇಡ್ಲಿ ಅಂದರೆ ನಡೆಯುತ್ತೆ, ಆರಾಮ್ಸೆಯಾಗಿ ಡೈಜೆಷನ್ ಆಗುತ್ತೆ, ಅಷ್ಟೊಂದು ಹೆವಿ ಏನು ಅನಿಸಲ್ಲ. ಅವನನ್ನು ತಿನ್ನಿಸ್ಕೊಂಡು ನಾವು ಒಂದು ಲೋಟ ಟೀಯನ್ನು ಕುಡಿದು ಫುಲ್ ರೆಡಿಯಾಗಿ ಹೊರಟಿದ್ದೀವಿ. ಇವತ್ತು ಪೂಜೆಗೆ ಹೊರಟಿರೋದ್ರಿಂದ ನಾವೆಲ್ಲರೂ ಸಾರಿನ ಹಾಕ್ಕೊಂಡಿದ್ದೀವಿ. ಗ್ರೀನ್ ಕಾಂಬಿನೇಷನ್. ನಮ್ಮ ತಂಗಿ ಬಂದುಬಿಟ್ಟು ವೈಟ್ ಆ್ಯಂಡ್ ರೆಡ್ಡು ಆ್ಯಂಡ್ ಚಾಕ್ಲೇಟ್ 2 ಕಲರ್ ಮಿಕ್ಸ್ ಇದೆ. ಸೊ ಆ ಸಾರಿನ ಹಾಕ್ಕೊಂಡಿದ್ದಾಳೆ. ಇಲ್ಲಿ ಎದ್ದು ಬಂದು ನೋಡೋಷ್ಟೊತ್ತಿಗೆ ಇಷ್ಟು ಜನ, ಅಬ್ಬಬ್ಬಾ ನೋಡಿಬಿಟ್ಟು ನನಗಂತೂ ಫುಲ್ ಶಾಕ್ ಆಗಿಬಿಡ್ತು. ನೈಟ್ ಬಂದಾಗ ಅಷ್ಟೊಂದು ಏನಿರಲ್ಲ, ಯಾಕಂದರೆ ಎಲ್ಲರೂ ರೂಮಲ್ಲಿ ಹೋಗಿ ಸೆಟ್ಲ್ ಆಗಿರ್ತಾರೆ. ಕೆಲವೊಬ್ಬರು ಬಾಡಿಗೆ ರೂಮಲ್ಲೇ ಹಿಡ್ದಿರ್ತಾರೆ, ಮನೆಯಲ್ಲಿರ್ತಾರೆ. ಆ್ಯಂಡ್ ಕೆಲವೊಬ್ಬರೆಲ್ಲ ಮಲ್ಕೊಂಡಿರ್ತಾರೆ. ಇನ್ನು ಮಾರ್ನಿಂಗ್ ಎದ್ದು ನೋಡಿದ ತಕ್ಷಣ ಎಲ್ಲಿರ್ತಾರೋ ಎಲ್ಲಿ ಇಲ್ವೋ ಗೊತ್ತಿಲ್ಲ, ಎಲ್ಲರೂ ಬಂದು ಒಟ್ಟಿಗೆ ಸೇರ್ಕೊಂಡ್ಬಿಡ್ತಾರೆ. ಇನ್ನು ನಾವು ಕೂಡ ರೆಡಿಯಾಗಿ ಬಂದ್ವಿ. ಎಷ್ಟು ಗಂಟೆಗೆ ಅಂದರೆ 7 o'clock ಬಂದ್ವಿ. ಬಟ್ ಇವಾಗ ನೋಡ್ತೀನಿ ನೋಡಿ, ಪಾಳೆ ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ. ಮೊದಲು ನಾನು ಫಸ್ಟ್ ಟೈಮ್ ಬಂದಾಗ ಈ ಥರ ಏನಿರಲಿಲ್ಲ. ಡೈರೆಕ್ಟಾಗಿ ಗೇಟಲ್ಲೇ ಬಿಡ್ತಿದ್ರು. ಒಳಗಡೆ ಹೋಗಿ ನಮಸ್ಕಾರ ಮುಗಿಸ್ಕೊಂಡು ಬರ್ತಾಯಿದ್ವಿ. ಬಟ್ ಅಷ್ಟೊಂದು ಏನಿರಲಿಲ್ಲ. ಇವಾಗ ನೋಡಿ ಇಲ್ಲಿಂದನೇ ಸ್ಟಾರ್ಟು. ಯಪ್ಪ ಅಂದ್ಕೊಂಡೆ ನಾನಂತೂ. ಯಾಕಂದರೆ ಇವಾಗ ಪಾಳೆ ಹಚ್ಚಿದ್ರೆ ಯಾವಾಗ ಬರುತ್ತೋ ಗೊತ್ತಿಲ್ಲ. ಆ್ಯಂಡ್ ಸರ್ಕಲ್ ಮೇಲೆ ಸರ್ಕಲ್, ಆಮೇಲೆ ಏನು ಲೈನ್ ಹೇಳ್ತೀವಲ್ಲ ಅದು ದಪ್ಪ ಲೈನ್ ಬೇರೆ. ಒಂದು ಸಿಂಗಲ್ ಲೈನ್ ಆದರೆ ಏನೋ ಒಂದು ಲೆವೆಲಿಗೆ ಹೋಗ್ಬೋದು ಅಂತ ಅಂದ್ಕೊಂಡೆ. ಇಷ್ಟೊಂದು ಜನ, ಮೈ ಗಾಡ್.
ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ಎಷ್ಟೊತ್ತಾದ್ರೂ ಹೇಗೆ ಆದ್ರೂ ರಾಯರ ದರ್ಶನ ಮಾಡಿಕೊಂಡೇ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಹಾಗಾಗಿ ಇಲ್ಲಿ ಕೂಡ ಕೆಲವೊಂದು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ನನಗೆ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಈ ಸ್ಯಾರಿ ಬಂದುಬಿಟ್ಟು ನಾನು ಲಾಸ್ಟ್ ಟೈಮ್ ಫಂಕ್ಷನ್ಗೆ ಹೋಗಿದ್ನಲ್ಲ ಕುಬ್ಸೋಕ್ಕೆ ಆವಾಗ ಮಾಡಿರೋದು ಸೀರೆ ಇದು. ಬಟ್ ಇಲ್ಲೇ ಓಪನಿಂಗ್ ಮಾಡಿದ್ದೀನಿ ನಾನು. ನಮ್ಮ ಅತ್ತಿಗೆ ಸೀರೆ ಬಂದುಬಿಟ್ಟು ಈ ಥರ ಇದೆ ನೋಡಿ, ಚೆನ್ನಾಗಿದೆ. ಅದು ನೈಟು ಕೂತ್ಕೊಂಡು ಬ್ಲೌಸ್ ಸ್ಟಿಚ್ ಮಾಡಿರೋದು. 2 ಅವರ್ಸ್ನಲ್ಲಿ 2 ಬ್ಲೌಸ್ ಸ್ಟಿಚ್ ಮಾಡಿದ್ದೆ ನೈಟೇ ಕೂತ್ಕೊಂಡು. ಹಾಗಾಗಿ ಇವಾಗ ಇಟ್ಕೋಬೇಕು ಅಂತ ಹೇಳಿಬಿಟ್ಟು ಇನ್ನು ನಾವು ಕೂಡ ಪಾಳ್ಯಕ್ಕೆ ಬಂದು ನಿಂತಿದ್ದೀವಿ. ಎಲ್ಲರೂ ಕ್ಯಾಮ್ರಾ ಆನ್ ಮಾಡ್ಕೊಳ್ಳೋದೆ, ಎಲ್ಲರೂ ನಗೋದು ಆ್ಯಂಡ್ ಸ್ಮೈಲ್ ಕೊಡೋದು ಒಂಥರ ಚೆನ್ನಾಗಿತ್ತು ಎಲ್ಲರನ್ನ ನೋಡಿ. ಆ್ಯಂಡ್ ತುಂಬ ಚೆನ್ನಾಗಿದೆ ಅಲ್ವಾ, ಎಲ್ಲರೂ ವೈಟ್ ಕಾಂಬಿನೇಷನ್ನಲ್ಲಿ ಡ್ರೆಸ್ಸನ್ನು ಹಾಕ್ಕೊಂಡಿದ್ರು. ಆ್ಯಂಡ್ ಈ ಸ್ಯಾರಿ ಬಂದುಬಿಟ್ಟು ಕೆಲವರು ತುಂಬ ಜನರು ವೈಟನ್ನೇ ಸೆಲೆಕ್ಟ್ ಮಾಡ್ಕೋತಾರೆ. ಅದೊಂದು ಚೆನ್ನಾಗಿದೆ, ಓಕೆ. ಹಾಗಾಗಿ ಸೊ ನಾವು ಕೂಡ ಫುಲ್ ರೆಡಿಯಾಗಿ ಒಂದು ಲೈನ್ ಅಂತ ನಿಂತ್ಕೊಂಡಿದ್ದೀವಿ. ಬಟ್ ಇಲ್ಲಿಗೆ ಹೀಗೆ ನಿಂತ್ಕೊಂಡಿದ್ದೀವಿ. ಮುಂದೆ ಹೋಗ್ತಾ ಹೋಗ್ತಾ ಯಾವ ಥರ ಆಗುತ್ತೋ ಗೊತ್ತಿಲ್ಲ ಲೈನು. ಕಾಲು ನೋವೆಲ್ಲ ಬಂದುಬಿಡುತ್ತೇನೋ ಮೋಸ್ಟ್ಲಿ ಅಂತ ಅನಿಸುತ್ತೆ. ಈ ಲೈನ್ ನೋಡಿದ್ರೆ ನನಗೊಂಥರ ಭಯ ಆಗ್ತಾಯಿತ್ತು. ನೋಡೋಣ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಆ್ಯಂಡ್ ನೀವು ಕೂಡ ಬರೋರಾದರೆ ಆರಾಮ್ಸೆಯಾಗಿ ಬನ್ನಿ, ಯು ಡೋಂಟ್ ವರಿ. ಯಾಕಂದರೆ ಇಲ್ಲಿ ಲೈನ್ಸ್ ಇದ್ರೂ ಒಂದು ತುಂಬ ನೀಟ್ನೆಸ್ ಆಗಿ ಮೇಂಟೈನ್ ಮಾಡಿರ್ತಾರೆ, ಗದ್ದಲ ಆಗೋದಕ್ಕೆ ಬಿಡಲ್ಲ. ಅಲ್ಲಿ ಎಲ್ಲ ಪೊಲೀಸರೆಲ್ಲ ಇರ್ತಾರೆ. ಸೊ ಆರಾಮ್ಸೆಯಾಗಿ ಮಕ್ಕಳನ್ನ ಕರ್ಕೊಂಡು ಈಸಿಯಾಗಿ ಹೋಗಿ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ. ಇನ್ನು ಫಸ್ಟಿಗೆ ನೋಡ್ತಾ ಇದ್ದೀರಲ್ವ, ಇಲ್ಲಿಂದ ಎಂಟ್ರೆನ್ಸ್ನ ಒಳಗಡೆ ಹೋಗೋದು. ಮತ್ತು ನಾವು ಬಾಗಿಲ ಹತ್ರ ನಿಂತ್ಕೊಂಡು ನೋಡ್ತಾ ಇದ್ದೀನಿ. ಯಾಕಂದರೆ ನಾನು ಸ್ವಲ್ಪ ಗಿಡಕ್ಕಿರೋದ್ರಿಂದ ಎಷ್ಟು ಜನ ಇದ್ದಾರೆ ಅಂತ ಗೊತ್ತೇ ಆಗ್ತಾಯಿಲ್ಲ. ಹಾಗಾಗಿ ಕ್ಯಾಮ್ರಾ ಮೇಲೆ ಇಟ್ಕೊಂಡು ತೋರಿಸ್ತಾ ಇದ್ದೀನಿ, ಯಾರೆಲ್ಲ ಬರ್ತೀರಾ. ಹಾಗಾಗಿ ಸೊ ಇಷ್ಟು ಜನ ಇರ್ತಾರೆ ನೋಡಿ ಫಂಕ್ಷನ್ ಟೈಮ್ನಲ್ಲಿ. ಇದನ್ನೆಲ್ಲ ಫೇಸ್ ಮಾಡ್ತೀನಿ ಅನ್ನೋರಾದರೆ ಈ ಥರ ಹಬ್ಬದ ಟೈಮ್ನಲ್ಲಿ ಬರಬೇಕು. ಇಲ್ಲದೆ ಹೋದರೆ ನಾರ್ಮಲ್ ಟೈಮಲ್ಲಿ ಬಂದರೆ ಇಷ್ಟೊಂದು ಏನು ಕ್ಯೂ ಇರಲ್ಲ ಅಂತೆ ನಾನು ಕೂಡ ಕೇಳಿದೆ. ಸೊ ಇಷ್ಟೊಂದು ಜನರ ಮಧ್ಯೆ ನಾವು ಯಾವಾಗ ಹೋಗಿ ತಲುಪ್ತೀವೋ ಗೊತ್ತಿಲ್ಲ. ಅದರಲ್ಲೂ ಮಿಡಲಲ್ಲಿ ರೀಲ್ಸ್ ಮಾಡ್ಕೊಳ್ತಾ ಇದ್ವಿ. ಒಂಥರ ಏನೋ ತುಂಬ ಚೆನ್ನಾಗಿತ್ತು ಗೈಸ್. ನೀವು ಟ್ರೈ ಮಾಡೋಕ್ಕಿಂತ ಮುಂಚೆ ಸೊ ನೀವು ಕೂಡ ಹೋಗಿ ರಾಯರ ದರ್ಶನನ ಮಾಡ್ಕೊಳ್ಳಿ. ಆ್ಯಂಡ್ ಬ್ಯೂಟಿಫುಲ್ ಆಗಿರುತ್ತೆ. ಸೊ ನನಗಂತೂ ನಿಂತ್ಕೊಂಡು ತುಂಬ ಟಯರ್ಡ್ ಆಗ್ತಾಯಿತ್ತು. ಅಲ್ಲಿ ನೀರಿನ ವ್ಯವಸ್ಥೆ ಕೂಡ ಇದೆ. ನಾನೇನು ಅಂದ್ಕೊಂಡೆ, ನೀರು ಇಲ್ಲದೆ ಹೋದರೆ ಹೋಗಿ ಕುಡಿದು ಬರಬೇಕಲ್ಲ ಅಂತ ಅಂದ್ಕೊಂಡೆ. ಯಾಕಂದರೆ ತೊಗೊಂಡಿರೋದೇ 1 ಬಾಟಲ್ಲು, ಅಪ್ಪು ಬೇಕಾಗುತ್ತೆ, ಇನ್ನು ನಮಗೆಲ್ಲ ನಡೆಯುತ್ತೆ ಅಂತ ಅಂದ್ಕೊಂಡೆ. ಬಟ್ ನೆಕ್ಸ್ಟ್ ಲೈನ್ ಹೋದಾಗ ಅಲ್ಲೆಲ್ಲ ನೀರಿನ ವ್ಯವಸ್ಥೆ ಇದೆ. ನಾನು ಸ್ವಲ್ಪ ನೀರು ಟೇಸ್ಟ್ ನೋಡಿದೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನನಗೇನು ಗೊತ್ತಾ, ಎಲ್ಲೇ ಹೋದ್ರೂ ಕೂಡ ನಾನು ಪ್ರತಿಯೊಂದನ್ನು ಟೇಸ್ಟ್ ಮಾಡಬೇಕು, ಪ್ರತಿಯೊಂದನ್ನು ಕೂಡ ಗೇಮ್ಸ್ ಇದ್ದರೆ ಆಟ ಆಡಬೇಕು, ಯಾವುದೂ ಮಿಸ್ ಮಾಡಬಾರ್ದು ಅನ್ನೋದೊಂದು ನನ್ನದು ಹಾಬಿ ಇದೆ. ಹಾಗಾಗಿ ಪ್ರತಿಯೊಂದು ಕೂಡ ನಾನು ಅದನ್ನು ಬಳಸ್ಕೊಂಡು ಹೋಗ್ತಾ ಇರ್ತೀನಿ. ಇನ್ನು ಮೇಲ್ಗಡೆ ಒಂದು ಸ್ಟೆಪ್ಪು ಮೇಲ್ಗಡೆ ಹೋಗೋದಿತ್ತು ಲೈನು. ಇನ್ನು ಅಲ್ಲಿ ತೋರಿಸ್ತಾ ಇದ್ದೀನಲ್ವ ಎಷ್ಟೊಂದು ಜನ ಇದ್ದರು ಅಂತ. ಸೊ ಇನ್ನೂ ಒಳಗಡೆ ಹೋಗಿ ದರ್ಶನ ಮುಗಿಸ್ಕೋಬೇಕು. ಇನ್ನೇನು ಮುಗ್ದೋ ಇಟ್ಟು ಪಾಳೆ ಅಂತ ಅಂದ್ಕೊಳ್ತೀನಿ. ಇದೇನೋ ಒಳಗಡೆ ಹೋಗೋದು ಇನ್ನೊಂದು ಲೈನ್ ಇದೆ. ಈ ಲೈನ್ ನೋಡಿಬಿಟ್ಟು ನನಗಂತೂ ಫುಲ್ಲು ಚಕ್ಕರೆ ಬಂದುಬಿಡ್ತು. ಇದು ನೋಡ್ತಾ ಇದ್ದೀರಲ್ಲ, ಒಂಥರ ಗೇಮ್, ಒಂದು ಹೊಸ ಗೇಮ್ ಥರ ಫೀಲ್ ಆಯಿತು ನನಗಂತೂ. ತುಂಬ ಇಷ್ಟ ಆಗಿರೋದಂಥ ಲೈನ್ ಅಂದರೆ ನನಗೆ ಇದೆ. ಎಲ್ಲರೂ ನಗ್ತಾಯಿದ್ರು, ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ರು ಈ ಲೈನ್ ಬಂದುಬಿಟ್ಟು. ಯಾಕಂದರೆ ಒಂಥರ ಸರ್ಕಲ್ ಒಳಗಡೆ ಡಿಫ್ರೆಂಟ್ ಆಗಿದೆ. ನಾವು ಯಾಕಡೆ ಹೋಗ್ತೀವೋ ಯಾಕಡೆ ಬರ್ತೀವೋ ರಿಟರ್ನ್ ಎಲ್ಲಿ ಹೋಗ್ತೀವೋ ಅನ್ನೋದೊಂದು ಏನಂತೀವಿ ಕನ್ಫ್ಯೂಸು ಮುಂದೆ ಹೋಗ್ತಾ ಹಾಗೆ. ಹಾಗಾಗಿ ತುಂಬ ಚೆನ್ನಾಗಿತ್ತು. ಈ ಥರ ಇದೆ ಲೈನ್ಸ್ ಎಲ್ಲರೂ ಪ್ರತಿಯೊಬ್ಬರು ಕೂಡ ಎಂಜಾಯ್ ಮಾಡ್ತಾ ಈ ಸರ್ಕಲನ್ನು ಕಳೀತಾ ಇದ್ದರು. ಅಲ್ಲಿ ತನಕ ಹೋಗಿ ವಿಡಿಯೋಸನ್ನು ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಳ್ತಾ ಇದೆ. ತುಂಬ ಚೆನ್ನಾಗಿದೆ ಅಂದರೆ ಲೈನ್ಸ್ ಕೂಡ ಎಷ್ಟು ಎಂಜಾಯ್ ಮಾಡ್ತಾಯಿದ್ರು ಅಂತ ಹೇಳೋಕ್ಕೆ ಸಾಧ್ಯ. ಹಾಗೆ ಇಲ್ಲಿ ಮೊಬೈಲ್ ಕೂಡ ಅಲೋವಿಲ್ಲ ಆಗ್ತಿತ್ತು. ಹಾಗಾಗಿ ನಾನು ಅಲ್ಲಿಂದ ಕಟ್ ಮಾಡ್ಕೊಂಡ್ಬಿಟ್ಟೆ. ಇಲ್ಲಿ ಹೋದರೆ ಮೊಬೈಲ್ ಕಸ್ಕೊಂಡ್ಬಿಡ್ತೀವಿ ನಿಮ್ಮದು ಅಂತ ಹೇಳಿದರು. ಸೊ ಆದಷ್ಟು ತಕ್ಕ ಮಟ್ಟಿಗೆ ಎಷ್ಟು ಕ್ಯಾಪ್ಚರ್ ಆಗುತ್ತೋ ಅಷ್ಟು ಮಾಡ್ಕೊಳ್ಳೋಣ ವಿಡಿಯೋ ಅಂತ ಅಂದ್ಕೊಂಡೆ. ಇನ್ನು ರಾಯರ ದರ್ಶನ ಎಲ್ಲ ಚೆನ್ನಾಗಾಯಿತು, ತುಂಬ ಚೆನ್ನಾಗಾಯಿತು. ಆ್ಯಂಡ್ ಖುಷಿ ಕೂಡ ಆಯಿತು. ಅಷ್ಟೊಂದು ನಮಗೇನು ಕಷ್ಟ ಅಂತ ಅನ್ನಿಸ್ಲಿಲ್ಲ. ಅಷ್ಟು ಜನ ಇದ್ರೂ ಕಷ್ಟ ಅಂತ ಅನ್ನಿಸ್ಲಿಲ್ಲ, ಎಲ್ಲ ಸೆಕ್ಯೂರ್ ಆಗಿತ್ತು. ಆ್ಯಂಡ್ ಏನಂದರೆ ಗುಂಪಿನಲ್ಲಿ ಹೋದ್ವಿ ಅಂದರೆ ನಮಗೆ ಉಸಿರಾಟ ಆಡೋದಕ್ಕೆ ಕೂಡ ಸ್ವಲ್ಪ ತೊಂದರೆ ಆಗುತ್ತೆ. ಹಾಗಾಗಿ ಆ ಥರ ಏನಿಲ್ಲ, ಒಂದು ಡಿಸ್ಟೆನ್ಸ್ ಮೇಂಟೈನಲ್ಲೇ ಲೈನ್ಸ್ಗಳು ನಡೀತಾ ಇತ್ತು. ಮಕ್ಳಿಗೆ ಕರ್ಕೊಂಡು ಬನ್ನಿ ಆರಾಮ್ಸೆಯಾಗಿ, ಏನೂ ಪ್ರಾಬ್ಲಮ್ ಇಲ್ಲ.
ಇನ್ನು ದೇವ್ರ ದರ್ಶನ ಎಲ್ಲ ಆದಮೇಲೆ ಕೆಲವೊಂದು ತೂಗು ಎಲೆ ಆ್ಯಂಡ್ ಅವ್ರದ್ದು ಚಕ್ರ, ರಾಯರದು ಬಳಸುವಂಥ ರಥ, ಆಮೇಲೆ ಪಾಲ್ಕಿ, ಕೃಷ್ಣಂದು ವಿಗ್ರಹ, ರಾಯರದು ವಿಗ್ರಹ, ಸೊ ಇದನ್ನೆಲ್ಲ ಇಟ್ಟಿದ್ರು ಶೋ ಒಳಗಡೆ ಎಂಟ್ರಿ ಆದಮೇಲೆ. ಅದನ್ನು ಕೂಡ ನೋಡ್ಕೊಂಡ್ವಿ, ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಇಲ್ಲಿ ಅಂತ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೀವಿ. ಇನ್ನೇನಿಲ್ಲ, ಚೆನ್ನಾಗಿ ದರ್ಶನ ಕೂಡ ಆಯಿತು. ಸೊ ರಾಯರದ್ದು ದೇವಸ್ಥಾನ ಬಂದುಬಿಟ್ಟು ಈ ಥರ ಇದೆ ನೋಡಿ, ತುಂಬ ಚೆನ್ನಾಗಿದೆ. ಇನ್ನೇನಿಲ್ಲ, ಇನ್ನು ಪ್ರಸಾದದ ವ್ಯವಸ್ಥೆ ಕೂಡ ನಡೀತಾ ಇದೆ ಅಂತೆ. ಅದು ಟೈಮಿಂಗ್ ಬಂದುಬಿಟ್ಟು ಎಷ್ಟು ಗಂಟೆಗಂದರೆ 12:30ಇಂದೇನೋ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಕ್ಲೋಸಿಂಗ್ ಟೈಮ್ ಬಂದುಬಿಟ್ಟು 6 o'clock ತನಕ ಏನೋ ಇದೆ. ಸೊ ಹಾಗಾಗಿ ಅಷ್ಟೊತ್ತಿಗೆ ನಾವು ಅಲ್ಲಿ ಕೂಡ ನಾವು ಲೈನ್ ನಿಂತ್ಕೋಬೇಕು. ಹಾಗಾಗಿ ಇಲ್ಲಿ ಪೂಜೆ ಎಲ್ಲ ಆಯಿತು. ಆ್ಯಂಡ್ ಕೆಲವೊಂದು ವರ್ಕ್ ಕೂಡ ನಡೀತಾ ಇದೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಅದೇನೋ ಗೋಲ್ಡ್ ಪಟ್ಟಿ ಅಂತೆ, ಅದು ಕೂಡ ಹಚ್ತಾಯಿದ್ರು. ಸೊ ಅದಿನ್ನೂ ಕಂಪ್ಲೀಟ್ ಆಗಿಲ್ಲ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಈ ಥರ ಇದೆ ನೋಡಿ. ನಾನು ಫಸ್ಟ್ ಟೈಮ್ ಇಲ್ಲಿ ನೋಡಿರುವಂಥದ್ದು ಇಂಥ ದೊಡ್ಡ ಫ್ಯಾನ್ಗಳನ್ನು ನಾವು ಎಲ್ಲಿ ನೋಡೇ ಇಲ್ಲ. ಅಷ್ಟು ದೊಡ್ಡ ದೊಡ್ಡ ಫ್ಯಾನ್ ಎಲ್ಲ ಇತ್ತು, ಸೆಕೆ ಆಗಬಾರ್ದು ಅಂತ. ಇನ್ನು ರಾಯರ ದರ್ಶನ ಮುಗಿಸ್ಕೊಂಡು ಬರುವ ಈ ಬಾಗಿಲೇನಿದೆ ಅದರ ಅಪೋಸಿಟ್ಟೇ ಒಂದು ಮ್ಯೂಸಿಯಮ್ ಇದೆ, ಅಲ್ಲಿ ಕೂಡ ಮಿಸ್ ಮಾಡದೆ ನೋಡ್ಕೊಂಬನ್ನಿ. ಅಲ್ಲಿ ಯಾವುದೇ ರೀತಿಯಾದಂಥ ಟಿಕೆಟ್ ಇಲ್ಲ. ಆಮೇಲೆ ಒಳಗಡೆ ಹೋಗಬೇಕಾದ್ರೆ ಮೊಬೈಲ್ ಕೂಡ ಅಲೋವಿಲ್ಲ. ಸೊ ನೀವು ಮೊಬೈಲ್ ಇಟ್ಕೊಂಡು ಹೋದ್ರೂ ಕೂಡ ಅವ್ರು ಈಸಿಯಾಗಿ ಕ್ಯಾಪ್ಚರ್ ಮಾಡಿ ನಿಮ್ಮನ್ನು ಹಿಡ್ದಾಕ್ಬಿಡ್ತಾರೆ. 1000 ರೂಪೀಸ್ ಫೈನ್ ಬೇರೆ ಕಟ್ಟಬೇಕಾಗುತ್ತೆ ಮೊಬೈಲ್ ತೊಗೊಂಡೋದ್ರೆ. ಹಾಗಾಗಿ ಮೊಬೈಲ್ ತೊಗೊಂಡೋಗೋಕೆ ಹೋಗಬೇಡಿ. ಮ್ಯೂಸಿಯಮ್ ಮಾತ್ರ ಚೆನ್ನಾಗಿದೆ, ನೋಡ್ಕೊಂಬನ್ನಿ. ನಾವು ಎಲ್ಲಿ ಓದಲಾರ್ದೇ ನೋಡ್ಕೊಂಬಂದಿರೋದೇ ಅರ್ಧ ಗಂಟೆ ಆಗುತ್ತೆ. ಇನ್ನು ನೀವು ಅಲ್ಲಿ ನಿಂತ್ಕೊಂಡಿದ್ರೆ 2 hours 3 hours ಏನೋ ಆಗ್ಬೋದು. ಅಷ್ಟು ದೊಡ್ಡ ಮ್ಯೂಸಿಯಮ್ ಇದೆ, ಅದು ನೋಡ್ಕೊಂಬನ್ನಿ. ಇನ್ನು ಹೊರಗಡೆ ಬಂದುಬಿಟ್ಟು ಇದು ಡೈರೆಕ್ಟ್ ಟಿಕೆಟ್ ತೊಗೊಳಿಸ್ಕೊಳ್ಳೋದು. ಕ್ಯೂ ಅಲ್ಲಿ ನಿಂತ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ಡೈರೆಕ್ಟ್ ಟಿಕೆಟ್ ಕೂಡ ನೀವು ತೊಗೋಸ್ಕೋಬೋದು. ಇನ್ನು ಅದಾದಮೇಲೆ ನಾವು ಪ್ರಸಾದ ಕೊಟ್ಟಿದ್ದೀವಿ, ಇನ್ನು ಪ್ರಸಾದ ಕೂಡ ಮುಗಿಸ್ಕೊಂಡ್ವಿ. ಪ್ರಸಾದ ಆದಮೇಲೆ ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ನಿಮಗೆ ಚಾರ್ಜ್ ಬಂದುಬಿಟ್ಟು 150 ಹೇಳ್ತಾರೆ ಹಬ್ಬದ ಟೈಮ್ನಲ್ಲಿ. ನಾರ್ಮಲ್ ಟೈಮ್ನಲ್ಲಿ 100 ರೂಪೀಸ್ ಮಾತ್ರನೇ ಇರೋದು. ಇದು ದೇವಸ್ಥಾನ ಬಂದುಬಿಟ್ಟು ಅಭಯಾಂಜನೇಯ ದೇವಸ್ಥಾನ ಅಂತ ಹೇಳಿಬಿಟ್ಟು ಪಂಚಲಿಂಗೇಶ್ವರ ದೇವಸ್ಥಾನಗಳಲ್ಲಿ ಇದು ಫಸ್ಟ್ ದೇವಸ್ಥಾನ. ಇದು ರೋಡಿಗೆ ಹತ್ತುತ್ತೆ, ಅಂದರೆ ಮೇನ್ ರೋಡಿಗೆ ಸಮೀಪ ಇರೋದು ಫಸ್ಟ್ ದೇವಸ್ಥಾನ ಇದೇ ಆಗಿದೆ. ಅಲ್ಲಿಂದ ನಾವು ಹೊರಡಬೇಕಾದ್ರೆ ಕೆಲವೊಂದು ಟಮ್ಟಮಿಗಳು, ಆಟೋಸ್ ಎಲ್ಲ ಇರುತ್ತೆ. ಬಟ್ ನಾವು ಹೊರಟಿದ್ದು ಟಮ್ಟಮಿಗೆ, ಬಿಕಾಸ್ ತುಂಬ ಎಂಜಾಯ್ ಅನಿಸುತ್ತೆ, ಒಂಥರ ಎಲ್ಲ ಓಪನ್ ಆಗಿರುತ್ತಲ್ಲ, ಹಾಗಾಗಿ ಎಂಜಾಯ್ ಮಾಡ್ತಾ ಹೋಗೋಣ ಅಂತ ಹೇಳ್ಬಿಟ್ಟು ಇದನ್ನೇ ಸೆಲೆಕ್ಟ್ ಮಾಡಿದ್ವಿ. ಬಟ್ ಏನಂದರೆ ಕೆಲವೊಬ್ಬರಿಗೆ ಕೆಲವೊಂದು ರೇಟೆಲ್ಲ ಹೇಳ್ತಿರ್ತಾರೆ. ಕೆಲವೊಬ್ಬರಿಗೆ 100 ಹೇಳ್ತಾರೆ, ಕೆಲವೊಬ್ಬರಿಗೆ 150, 125, 130 ಈ ಥರ ಹೇಳ್ತಿರ್ತಾರೆ. ನೋಡಿಕೊಂಡು ಕೇಳಿ ಚೆಕ್ ಮಾಡಿ ಹೋಗಿ, ಓಕೆನಾ. ನಾವು ಕೂಡ ಫಸ್ಟ್ ಟೈಮ್ ಹೋಗ್ತಾ ಇರೋದು, ಎಷ್ಟು ದೂರ ಇದೆ ಅಂತ ಕೂಡ ಅಷ್ಟೊಂದು ಗೊತ್ತಿಲ್ಲ. ಬಟ್ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರ್ಗಡೆ ಬರಬೇಕು ಕಂಪ್ಲೀಟ್ ಅಂತ ಅಂದ್ಕೊಂಡ್ರೆ 12:30 ಏನೋ ಆಗುತ್ತೆ. ಅದಾದಮೇಲೆ ಇಲ್ಲಿಂದ ಇವಾಗ ಟಮ್ಟಮಿ ಹತ್ತಿ ಕೂತಿರೋರು ಬಟ್ ಎಲ್ಲ ನೋಡ್ಕೊಂಡು ಬಂದು ತಕ್ಷಣ ಎಷ್ಟು ಟೈಮ್ ಆಗುತ್ತೋ ಅಂತ ಗೊತ್ತಿಲ್ಲ, ನೋಡಬೇಕು. ಇನ್ನು ಅದಾದಮೇಲೆ ನಾವು ನೆಕ್ಸ್ಟ್ ಹೊರಟಿರುವಂಥ ದೇವಸ್ಥಾನ ಬಂದುಬಿಟ್ಟು ಬಿಚ್ಚಾಲಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಹಾಗಾಗಿ ನೋಡ್ಕೊಂಬರೋಣ ಬನ್ನಿ. ನೋಡ್ಕೊಂಬಂದು ಅದಾದಮೇಲೆ ಯಾರು ನೋಡ್ರಿ ಒಂದು ಬರೀ ಕಲ್ಯಾಗ ಹೇಳಿದ್ದಾರೆ ಅವರು ಮ್ಯಾಗ ಹ್ಯಾಂಗೆ ಕಟ್ಟಿದ್ದಾರೆ. ಫ್ರೆಂಡ್ಸ್, ಈ ದೇವಸ್ಥಾನ ಬಂದುಬಿಟ್ಟು ಬಿಚ್ಚಲಮ್ಮ ದೇವಸ್ಥಾನ ಅಂತ ಹೇಳಿಬಿಟ್ಟು ಸೆಕೆಂಡ್ ದೇವಸ್ಥಾನ. ಆ್ಯಂಡ್ ಏನಂದರೆ ಈ ದೇವಸ್ಥಾನ ಬೆಲ್ಲ ಆ್ಯಂಡ್ ಬಾಳೆಹಣ್ಣಿನಿಂದ ಕಟ್ಟಿದ್ದಾರಂತೆ. ಸೊ ತುಂಬ ಚೆನ್ನಾಗಿದೆ ಅಲ್ವಾ. ಎದರಿಂದ ಕಟ್ಟಿರ್ತಾರೋ ಹೇಗೋ ಗೊತ್ತಿಲ್ಲ, ಬಟ್ ನನಗೂ ಕೂಡ ನಂಬೋಕ್ಕಾಗಿಲ್ಲ ಇದು ಹೇಗೆ ಕಟ್ತಾರೆ ಅಂತ ಹೇಳಿಬಿಟ್ಟು. ಇನ್ನೊಂದು ಕೆಳಗಡೆ ಬುನಾದಿಗೆಲ್ಲ ಹಾಕಿರ್ಬೋದು ಅಂತ ಅನ್ಕೋತೀನಿ. ದೇವಸ್ಥಾನ ಒಳಗಡೆ ಏನು ತಾಯಿನ ಕೂಡಿಸಿರ್ತಾರಲ್ವ ಅಲ್ಲಿ ಒಳಗಡೆ ಹಾಕಿ ಕಟ್ಟಿರ್ಬೋದು ಮೋಸ್ಟ್ಲಿ. ಒಳಗಡೆ ಯಾರಿಗೂ ಎಂಟ್ರಿ ಇರಲ್ಲ.
ಇನ್ನು ವಿಗ್ರಹದ ಮೇಲೆ ಕೆಲವೊಂದು ಕೆತ್ತಿರೋ ಕಲ್ಲು ಮೇಲೆ ಕೂಡ ನಾವು ನೋಡಿದ್ವಿ, ಬಟ್ ನಮ್ಗೆ ಅಷ್ಟೊಂದು ಗೊತ್ತಾಗಲಿಲ್ಲ. ಆ್ಯಂಡ್ ಈ ದೇವಸ್ಥಾನ ಕೂಡ ತುಂಬಾ ಚೆನ್ನಾಗಿದೆ. ಇಲ್ಲಿಯೂ ಕೂಡ ಬಂದು ಏನು ಮಾಡ್ತಾರೆ ಅಂದರೆ ಸ್ಟೇ ಮಾಡ್ತಾರೆ. ನೈಟ್ ಟೈಮ್ ಬಂದು ಸ್ಟೇ ಮಾಡಿ ಸ್ನಾನ ಮುಗಿಸ್ಕೊಂಡು ಅಡುಗೆ ಮಾಡಿ ದೇವ್ರಿಗೆ ನೈವೇದ್ಯ ಕೊಟ್ಬಿಟ್ಟು ಜಾತ್ರೆ ಕೂಡ ತುಂಬಾ ಚೆನ್ನಾಗಿ ನಡೆಯುತ್ತೆ. ಆ್ಯಂಡ್ ಎಲ್ಲ ವ್ಯವಸ್ಥೆ ಕೂಡ ಇದೆ. ಆ್ಯಂಡ್ ಅನ್ನ ಪ್ರಸಾದ ವ್ಯವಸ್ಥೆ ಕೂಡ ಇದೆ. ದೇವಸ್ಥಾನ ಕೂಡ ತುಂಬ ದೊಡ್ಡದಾಗಿದೆ. ಆ್ಯಂಡ್ ಇಲ್ಲಿ ಕೂಡ ಏನಂದರೆ ಕೆಲವೊಂದು ಬೇಡ್ಕೊಳ್ಳೋರು ಹೇಳ್ತಾ ಇದ್ರು ಎಲ್ಲ ನಿವಾರಣೆ ಆಗುತ್ತಂತೆ. ಈಗ ರಾಘವೇಂದ್ರ ಗುಡಿಗೆ ಹೋಗಿ ಬಂದು ಇಲ್ಲಿಗೂ ಕೂಡ ಬರಬೇಕಂತೆ. ಆವಾಗ ಕಾರ್ಯ ನಾವೇನು ಬೇಡ್ಕೊಂಡಿರ್ತೀವೋ ಅದನ್ನು ಫಲಿಸುತ್ತೆ ಅಂತ ಕೂಡ ಹೇಳಿದರು. ಸೊ ಹಾಗಾಗಿ ಇಲ್ಲಿಗೆ ಕರ್ಕೊಂಡು ಬಂದ್ರಲ್ವ, ಬಂದಮೇಲೆ ನಮಗೂ ಕೂಡ ಕೆಲವೊಂದೆಲ್ಲ ಗೊತ್ತಾಯಿತು. ನೀವು ಕೂಡ ಯಾರಾದರೂ ಬರೋರು ಇದ್ದರೆ ರಾಘವೇಂದ್ರ ಗುಡಿಗೆ ಅಲ್ಲಿ ನಮಸ್ಕಾರ ಮುಗಿಸ್ಕೊಂಡು ಅದಾದಮೇಲೆ ಪಂಚಲಿಂಗೇಶ್ವರ ದೇವಸ್ಥಾನಗಳಿಗೆ ಕೂಡ ಬಂದು ನೋಡ್ಕೊಂಡು ಹೋಗಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಈಗ ನಾವು ಹೋಗ್ತಾ ಇರುವಂಥ ಸ್ಥಳ ಬಂದುಬಿಟ್ಟು ಇಲ್ಲಿ ಕೆಳಗಡೆ ಕೂಡ ದೇವಸ್ಥಾನ ಇದೆ, ಲಿಂಗದ ದೇವಸ್ಥಾನ ಇದೆ. ಅಲ್ಲಿ ಕೂಡ ಈಗ ಯಾರಿಗೆಲ್ಲ ಕಷ್ಟ ಇರುತ್ತೋ, ಮಕ್ಕಳಾಗಲ್ವೋ, ಆ್ಯಂಡ್ ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಇದ್ದರೆ, ಆ್ಯಂಡ್ ನೀವು ಪ್ರತಿಯೊಂದು ಕಾರ್ಯಗಳು ಕೂಡ ಯಶಸ್ವಿ ಆಗ್ತಾ ಇಲ್ಲ ಅಂತಂದರೆ, ನಿಮ್ಮ ಫ್ಯಾಮಿಲಿ ಕಲಹ ಆಗಿರ್ಬೋದು, ಆ್ಯಂಡ್ ಕುಟುಂಬದಲ್ಲಿ ಅಸಮಾಧಾನ ಇದ್ದಿರ್ಬೋದು, ಸಮಸ್ಯೆಗಳಾಗಿರ್ಬೋದು, ಪ್ರತಿಯೊಂದು ಕೂಡ ನಿವಾರಣೆ ಆಗುತ್ತಂತೆ. ಅಲ್ಲಿ ಇಷ್ಟು ಜನ ಸೇರಿ ಎಲ್ಲ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದರು. ಹಾಗಾಗಿ ಅಷ್ಟು ಜನ ಕೂತ್ಕೊಂಡು ಕೇಳ್ತಾಯಿದ್ರು. ತುಂಬ ಚೆನ್ನಾಗಿ ಅನ್ನಿಸ್ತು ನನಗೂ ಕೂಡ. ಇದು ಭವ್ಯ ಬೃಂದಾವನ ಅಂತ ಹೇಳಿಬಿಟ್ಟು ಗುರು ರಾಘವೇಂದ್ರ ರಾಯರವರದು. ಹಾಗಾಗಿ ಸೊ ಇಲ್ಲಿಗೆ ಕರ್ಕೊಂಡು ಬಂದಿರೋದು ನಮಗಂತೂ ತುಂಬಾ ಖುಷಿ ಅನ್ನಿಸ್ತು. ಇನ್ನೊಂದಂದರೆ ಏನೋಪ್ಪ ಗೊತ್ತಿಲ್ಲ, ನಾವು ಎಲ್ಲಿ ಹೋಗ್ತೀವಲ್ಲೋ ಒಂದು ಚಿಕ್ಕ ಹೆಲ್ಪ್ನಾದರೂ ಯಾರಾದರೂ ಒಬ್ಬರು ಮಾಡೇ ಮಾಡ್ತಾರೆ. ಮಗು ಇದೆ ಅಂದರೆ ಯಾರೂ ಕೂಡ ಅಷ್ಟೊಂದು ಈಗ ಪುಷಿಂಗ್ ಮಾಡೋದಾಗಿರ್ಬೋದು, ಮಕ್ಕಳು ಊಟ ಮಾಡ್ತೀನಿ ಅಂತಂದರೆ ಈಗ ಲೈನ್ಗೆ ನಿಂತ್ಕೋಬೇಕು ಅಂತ ಏನಿಲ್ಲ, ಅವರಿಗೋಸ್ಕರನಾದ್ರೂ ಒಂದು ಸ್ವಲ್ಪ ಹೆಲ್ಪ್ ಮಾಡೋರು ಇದ್ದೇ ಇರ್ತಾರೆ. ಹಾಗಾಗಿ ಸೊ ಇಲ್ಲಿ ಕೂಡ ಅನ್ನ ಪ್ರಸಾದ ವ್ಯವಸ್ಥೆ ಇದು ಮುಗಿಸ್ಕೊಳ್ಳಿ ಅಂತ ಕೂಡ ಹೇಳಿದರು. ನಾವು ಅಲ್ಲೇ ಊಟ ಮುಗಿಸ್ಕೊಂಡು ಬಂದಿರೋದ್ರಿಂದ ನಮಗೆ ಅಷ್ಟೊಂದು ಏನು ಹಸಿವು ಆಗ್ತಾ ಇರಲಿಲ್ಲ. ಹಾಗಾಗಿ ಸೊ ಇಲ್ಲಿ ಹೇಳಿದ್ನಲ್ವ ಆಗಳೇ ನಿಮಗೆ, ಯಾವುದಾದ್ರೂ ಕಷ್ಟ ಇದ್ದರೆ ಬಗೆಹರಿಬೇಕು ಅಂದರೆ ಇಲ್ಲಿ ಬಂದು ಬೇಡ್ಕೊಳ್ಬೇಕು ಈ ಥರ ಅಂತ ಹೇಳಿಬಿಟ್ಟು ಅಲ್ಲಿ ಎಲ್ಲರನ್ನ ಹೇಳ್ತಾಯಿದ್ರು. ಸೊ ನಾವು ಕೂಡ ಕೇಳಿದ್ವಿ. ಆ್ಯಂಡ್ ಇಲ್ಲಿ ಕೂಡ ನಮಸ್ಕಾರ ಮುಗಿಸ್ಕೊಂಡ್ವಿ. ಇಲ್ಲಿ ಒಂದು ಲಿಂಗ ಇದೆ, ಆ ಲಿಂಗಕ್ಕೆ ಕೂಡ ನಮಸ್ಕಾರ ಮುಗಿಸ್ಕೊಂಡು, ಆ್ಯಂಡ್ ಇಲ್ಲಿ ಹರಿಯುವಂಥ ನೀರು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಅಷ್ಟು ಚೆನ್ನಾಗಿ ನೀರಿನ ಸೌಂಡ್ ಆಗಿರ್ಬೋದು, ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿರುವಂಥ ಪ್ಲೇಸ್ ನೀರು. ಸೊ ತುಂಬ ಖುಷಿ ಆಯಿತು ಬಂದಿರೋದು. ಫ್ರೆಂಡ್ಸ್, ಇನ್ನು ಅಲ್ಲಿ 3 ದೇವಸ್ಥಾನ ನೋಡಿದ್ವಿ. ಅದಾದಮೇಲೆ ಇಲ್ಲಿ ಹನುಮಾನ್ ದೇವಸ್ಥಾನ ಅಂತ ಹೇಳಿಬಿಟ್ಟು
ಇಲ್ಲಿ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ಒಳಗಡೆ ಹೋಗಬೇಕು ಅಂದರೆ ಸಿಕ್ಕಾಪಟ್ಟೆ ರಶ್ ಇದೆ. ಆ್ಯಂಡ್ ಇವಾಗ ಟೈಮ್ ಬಂದುಬಿಟ್ಟು 3:30 ಏನೋ ಆಗ್ತಾಯಿದೆ. ಹಾಗಾಗಿ ಇವಾಗ ಲೈನ್ ನಿಂತ್ಕೊಂಡು ಒಳಗಡೆ ಹೋಗಿ ನಮಸ್ಕಾರ ಮುಗಿಸ್ಕೊಂಡು ಊರಿಗೆ ಹೋಗಬೇಕು ಅಂದರೆ ನಮಗೆ 5 ಅಬೌವ್ನೇ ಆಗುತ್ತೆ. ಇವಾಗ ಊರಿಗೆ ಬೇರೆ ಹೋಗಬೇಕಲ್ಲ ನಾವು, ಹಾಗಾಗಿ ಹೊರಗಡೆನೇ ನಮಸ್ಕಾರ ಮುಗಿಸ್ಕೊಂಡ್ವಿ. ಅದಾದಮೇಲೆ ಇಲ್ಲಿ ಲಕ್ಷ್ಮೀ ದೇವಸ್ಥಾನ ಇದೆ ಅಂತೆ ಅಪೋಸಿಟ್ಟು, ಅಲ್ಲಿ ಹೋಗಲೇಬೇಕು ಅಂತ ಹೇಳಿದರು. ಹಾಗಾಗಿ ಇನ್ನು ಅಲ್ಲಿಗೆ ಹೊರಟಿದ್ದೀವಿ. ಇನ್ನು ಅಲ್ಲಿಯೂ ಕೂಡ ಹೋಗಿ ನಮಸ್ಕಾರ ಮುಗಿಸ್ಕೊಂಡು ಬರ್ತೀವಿ. ಓಕೆ, ಹಾಯ್. ಸೊ ಹಾಯ್ ಹಾಯ್ ಕಿಲಿ 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 ಹಾಯ್ ಹಾಯ್. ನಾವು ಇವಾಗ ಎಲ್ಲಿಗೆ ಹೊರಟಿದ್ದೀವಿ? ಲಕ್ಷ್ಮೀ ದೇವಸ್ಥಾನ. ಯಾವುದು? ಲಕ್ಷ್ಮೀ ದೇವಸ್ಥಾನ. ನೋಡ್ರಿ, ಇದು ತಾಯಿ ಲಕ್ಷ್ಮೀದೇವಿ ಇಲ್ಲೇ ಉದ್ಭವ ಆಗಿದ್ರೆ ಈ ಅಮ್ಮ ಯಾರು ಕೆತ್ತಿರೋದಲ್ಲ, ಮಹಾನ್ ಶ್ರೀದೇವಿ. ಮಂತ್ರಾಲಯಕ್ಕೆ ಹೋಗಿದ್ರೆ ನೀವೆಲ್ಲರೂ ಅಲ್ಲಿ ಗುರುಗಳ ದರ್ಶನ ಆಯ್ತು. ಮಂತ್ರಾಲಯದಲ್ಲಿ ಹೋಗೋ ಮುಂಚೆ ಅಭಿಷೇಕ ಮಾಡೋದಲ್ಲಿ ರಾಘವೇಂದ್ರ ಸ್ವಾಮಿಗಳು ಬಂದು ಈ ಅಮ್ಮನ ಹತ್ರ ಅನುಗ್ರಹ ತಗೊಂಡು ಆ ಪಂಚಮುಖ ಆಂಜನೇಯ ಸ್ವಾಮಿ ದರ್ಶನ ಆಯ್ತಾರೆ. ನಿಮ್ದು 12 ವರ್ಷದಲ್ಲಿ ರಾಯರು ತಪಸ್ಸು ಮಾಡಿದ್ರಲ್ಲಿ ಇಲ್ಲಿ ತಾಯಿ ಶಂಕುಚಕ್ರ ಉದ್ಭವ ಬರುತ್ತೆ. ತಿರುಪತಿ ವೆಂಕಟೇಶ್ವರ ಸ್ವಾಮಿ, ಲಕ್ಷ್ಮೀದೇವಿ, ಆಂಜನೇಯ ಸ್ವಾಮಿ ಇವರೆಲ್ಲರ ಹತ್ರ ಆಶೀರ್ವಾದ ತಗೊಂಡು ಮಂತ್ರಾಲಯಕ್ಕೆ ಹೋಗಿ ಬೃಂದಾವನಕ್ಕಿಂತ ಖುಷಿ ಆಯ್ತು. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಲಕ್ಷ್ಮೀ ಚಕ್ರ 22 ನಕ್ಷತ್ರ ಫ್ರೇಮ್ ಕೊಡ್ತಾರೆ ಗರ್ಭಗುಡಿಯಲ್ಲಿ. ಬೆನ್ನಚ್ಚರ ಕಲೆಗೆ ಈ ಕಲ್ಲಿಂದ ಗುರುಗಳು ಬರ್ತಾರಲ್ಲ ಅಲ್ಲ, ಆ ಕಲಿ ಮೇಲೆ ಬೆಳಕು ಕಾಣಿಸುತ್ತೆ. ಅದಕ್ಕೆ ಮೇಲೆ ಬೆನ್ನು ವಾಸುಗುತ್ತೆ. ಬೆನ್ನಚ್ಚರ ಸಿಂಗಲೇನೆ ಯಾರು ಬೇಕಿದ್ರೆ ಕೇಳಿ 100 ರೂಪಾಯಿ ಇಟ್ಕೊಳ್ಳಿಲ್ಲ ಬಂದು ಕೇಳ್ಬೋದು. ಪೂಜೆ ಅಮ್ಮನ ಹತ್ರ ತಗೋಬೋದು. ಅವ್ರು ಬರೆದು ಕೊಟ್ಟಿದ್ರು. ಸಮಸ್ಯೆ ನಿವಾರಣೆ ಕೊಡ್ತಾನೆ. ಇಲ್ಲಿ ಲಕ್ಷ್ಮೀ ಚಕ್ರ 100 ರೂಪಾಯಿ ಕೊಡ್ತಾರ, ಬಂದು ಕೇಳ್ಬೋದು. ಒಳಗಡೆ ಕೊಡ್ತಾರ ಗುರುಗಳು. ಶ್ರೀ ಚಕ್ರ ಅಂತ ಫ್ರೇಮ್ ಕೊಡ್ತಾರ. ಮನೇಲಿ ಪೂಜೆಗದಲ್ಲಿ ಇಟ್ಕೋಬಹುದು, ಮನೆ ತರಮಾಳೆ ಕಟ್ಕೋಬಹುದು, ಆಫೀಸ್ ನಲ್ಲಿ ಇಟ್ಕೋಬಹುದು, ಅಂಗಡಿಯಲ್ಲಿ ಇಟ್ಕೋಬಹುದು, ವಿದ್ಯಾರ್ಥಿ ಇಟ್ಕೋಬಹುದು. ಇಲ್ಲಿ 100 ರೂಪಾಯಿ ಕೊಡ್ತಾರ. ಈ ಕಲೆಗೆ ಬೆನ್ನಚ್ಚಬೇಕು, ಬೆನ್ನುವಾಸುಗುತ್ತೆ. ಆ ಕಲೆ ಹತ್ರ ಹೋಗಿ ಬೆನ್ನಚ್ಚರ ಕಲೆ ಬೆನ್ನಚ್ಚರ ಪೂರ್ತಿ ತಗೊಂಡು ಪ್ರದಕ್ಷಿಣೆ ಹೆಂಗ್ ಮಾಡ್ತಾರ ಆ ತರ ಬನ್ನಿ. ಕಲ್ಲಿಗೆ ಬೆನ್ನಚ್ಚರ ಪೂರ್ತಿ, ಕಲ್ಲಿಂದ ಕಲ್ಲಿಗೆ ಬೆನ್ನಚ್ಚರ ಪೂರ್ತಿ ರವಂಡಾಕ್ ಬನ್ನಿ. ಹೋಗಿ ಕಲೆ ಹತ್ರ ಹೋಗಿ ಆ ಕಲೆ ಮೇಲೆ ಬೆನ್ನಚ್ಚರ ಬ್ಯಾಕ್ ಸೈಡ್, ಬೆನ್ನಚ್ಚರ ಬ್ಯಾಕ್ ಸೈಡ್ ಕುಚ್ಚಲ ಬೆನ್ನಚ್ಚರೆ. ಈ ಕಲ್ಲಿಂದ ಆ ಕಲ್ಲಿಗೆ ರವಂಡಾಕ್ ಬನ್ನಿ. ಕಲೆ ಮೇಲೆ ಹೊರ ಕಾಣಿಸುತ್ತೆ. ಮುಂದಕ್ಕೋರಿನ ಪಾಪ ಗುರುಗಳು ಫಾಸ್ಟ್ ಬೇಗ ಬೇಗ ಜನದಾಗೆ ನಿಂತ್ಕೋಬಾರ್ದು. ಫ್ರೆಂಡ್ಸ್, ಇನ್ನು ಎಲ್ಲ ದೇವಸ್ಥಾನ ಮುಗಿಸ್ಕೊಂಡು ಇನ್ನು ರಿಟರ್ನ್ ಆಗಿ ನಾವು ಮಂತ್ರಾಲಯಕ್ಕೆ ಹೊಟ್ಟಿದ್ದೀವಿ. ಮಂತ್ರಾಲಯಕ್ಕೆ ಹೋದವರು ಈ ದೇವಸ್ಥಾನಗಳೆಲ್ಲ ನೋಡ್ಕೊಂಬರ್ಬೇಕು ಅಂತ ಹೇಳಿದರು. ಅದನ್ನು ಕೂಡ ಕಂಪ್ಲೀಟ್ ಆಯಿತು. ಆ್ಯಂಡ್ ಇವಾಗ ಊರಿಗೆ ಹೋಗಬೇಕು. ಇವಾಗ ಟೈಮ್ ಬಂದುಬಿಟ್ಟು 4:30 ಆಗ್ತಾಯಿದೆ. ಸೊ ನಾವು ಇವಾಗ 4:30 ಇಲ್ಲಿಂದ ಬಿಟ್ವಿ ಅಂತಂದರೆ ಊರಿಗೆ ಹೋಗಬೇಕು ಅಂತಂದರೆ ನೈಟೇ ಆಗುತ್ತೆ. ಹಾಗಾಗಿ ಮತ್ತೊಂದು ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ ನಾವು. ಸೊ ಅಲ್ಲಿ ಶಹಾಪುರಕ್ಕೆ ಹೋಗಿಬಿಟ್ಟು ನಮ್ಮ ಅತ್ತೆ ಮನೆ ಇದೆ, ಅಲ್ಲಿ ಕಾಲ್ ಮಾಡಿ ಆಲ್ರೆಡಿ ನಾನು ಹೇಳಿದ್ದೆ. ಬಟ್ ಈ ಥರ ಬಂದಿದ್ದೀವಿ. ಆ್ಯಂಡ್ ಏನಂದರೆ ಸ್ವಲ್ಪ ಲೇಟ್ ಆಗ್ಬೋದು ಮೋಸ್ಟ್ಲಿ ಬಂದು ಅಲ್ಲಿಗೆ ರೀಚ್ ಆಗ್ತೀವಿ. ಅಲ್ಲಿಂದ ಬಂದು ಕರ್ಕೊಂಡು ಹೋಗಿ ಅಂತ. ಸೊ ಅವರಿಗೂ ಗೊತ್ತೇ ಇಲ್ಲ ಅಲ್ವಾ, ಹಾಗಾಗಿ ಅವರು ಕೂಡ ಶಾಕ್ ಆದರು. ಸೊ ಈ ಥರ ಹೋಗಿದ್ದೀರಾ, ಇರಲಿ ಬಿಡು, ಚೆನ್ನಾಗಿದೆ ದೇವಸ್ಥಾನ, ಹೋಗಿದ್ದು ತುಂಬ ಖುಷಿಯಾಯಿತು. ಆ್ಯಂಡ್ ಊರಿಗೆ ಬಂದು ಹೋಗೋಕತ್ರಿ ಅಂತ ಹೇಳಿದರು. ಹಾಗಾಗಿ ಸೊ ಅಲ್ಲಿಗೆ ಹೊರಟಿದ್ದೀವಿ. ನೈಟ್ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಸೊ ಅಲ್ಲಿಂದ ಕಾರಿಂದ ತೊಗೊಂಡು ಬಂದು ನಮ್ಮ ಅತ್ತೆ ಮಗ ನಮ್ಮನ್ನು ಕರ್ಕೊಂಡು ಊರಿಗೆ ಹೋಗ್ತಾನೆ. ಆ್ಯಂಡ್ ಈ ಬ್ಲಾಗು ಮತ್ತೆ ನಾನು ನಾಳೆ ಅಲ್ಲಿಂದನೇ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಗಾಯ್ಸ್. ಹಾಗಾಗಿ ತುಂಬ ಟಯರ್ಡ್ ಆಗ್ತಾಯಿದೆ. ಬಸ್ಸಲ್ಲಿ ಕೂತ್ಕೊಂಡಿದ್ದೀವಿ. ಆ್ಯಂಡ್ ತುಂಬ ಟಯರ್ಡ್ ಅಂದರೆ ಟಯರ್ಡ್ ಆಗ್ತಾಯಿದೆ. ಸೊ ಇವತ್ತಿನ ಬ್ಲಾಗು ಇಲ್ಲಿಗೆ ಎಂಡ್ ಆಗುತ್ತೆ. ನಾಳೆ ಇನ್ನೊಂದು ಹೊಸ ಬ್ಲಾಗು ನಮ್ಮ ಅತ್ತೆ ಮನೆಯಿಂದನೇ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಮಿಸ್ ಮಾಡದೆ ಬ್ಲಾಗನ್ನು ನೋಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗುಡ್ ನೈಟ್. ಟೇಕ್ ಕೇರ್. ಬಾಯ್.